ಹಸಿರಾಗಿ ಕಂಗೊಳಿಸಬೇಕಾಗಿದ್ದ ತೋಟ ಈಗ ಮರುಭೂಮಿಯಂತಾಗಿದೆ. ಕಷ್ಟಪಟ್ಟು ಬೆಳೆಸಿದ ಸಸಿಗಳು ಮಣ್ಣಿನಲ್ಲಿ ಹೂತು ಹೋಗಿವೆ. ಚಿಕ್ಕಬಳ್ಳಾಪುರ ತಾಲೂಕು ಶೆಟ್ಟಿಗೆರೆ ಬಳಿಯ ಕೋನಿಗಾರಹಳ್ಳಿಯ ಸರ್ವೆ ನಂಬರ್ 1/5 ಜಮೀನಿನಲ್ಲಿ ನಡೆದಿರುವ ದೌರ್ಜನ್ಯದ ದೃಶ್ಯಗಳಿವೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಬಳಿಯ ಕೋನಿಗಾರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ನೊಂದ ರೈತ ಮಂಜುನಾಥ್ ತಮಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕುತ್ತಿದ್ದಾರೆ. ಈ ಜಮೀನು ಮಂಜುನಾಥ್ ಅವರ ಅಜ್ಜಿ ಮುನಿಯಮ್ಮ ಹೆಸರಿನಲ್ಲಿದ್ದ 3 ಎಕರೆ ಸರ್ಕಾರಿ ಮಂಜೂರಾತಿ ಭೂಮಿ. ತಲೆಮಾರುಗಳಿಂದ ಈ ಕುಟುಂಬ ಇಲ್ಲೇ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿತ್ತು. ಆದರೆ ಇತ್ತೀಚೆಗೆ ಅದೇ ಗ್ರಾಮದ ಶಿವಪ್ಪ ಮತ್ತು ಅವರ ಕುಟುಂಬದ ಕಣ್ಣು ಈ ಜಮೀನಿನ ಮೇಲೆ ಬಿದ್ದಿದೆ. ಕಳೆದ ಮೇ 31ರಂದು ಜಮೀನಿನ ವಿಷಯವಾಗಿ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿತ್ತು. ಜಮೀನನ್ನ ಸರ್ವೆ ಮಾಡಿಸುವಂತೆ ಪೊಲೀಸರು ಹೇಳಿದರು. ಆದರೆ ಅದಕ್ಕೆ ಕಾಯದೆ ಶಿವಪ್ಪ, ಆತನ ಹೆಂಡತಿ, ಅಳಿಯಂದಿರು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಜನ ಬಲಾಢ್ಯರು ಟ್ರ್ಯಾಕ್ಟರ್ನೊಂದಿಗೆ ತೋಟಕ್ಕೆ ನುಗ್ಗಿದ್ದಾರೆ. ತೋಟದಲ್ಲಿದ್ದ ಸುಮಾರು 6.300 ಚೆಂಡು ಹೂವಿನ ಸಸಿಗಳನ್ನು ಟ್ರ್ಯಾಕ್ಟರ್ಗೆ ರೋಟರಿ ಬಳಸಿ ಸಂಪೂರ್ಣ ಮಣ್ಣು ಪಾಲು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿದ್ದ ಡ್ರಿಪ್ ಪೈಪುಗಳನ್ನು ಕತ್ತರಿಸಿ ಹಾಕಿ ವಿಕೃತಿ ಮೆರೆದಿದ್ದಾರೆ. ತೋಟದಲ್ಲಿದ್ದ ದಂಪತಿಗಳು ಇದನ್ನು ತಡೆಯಲು ಹೋದಾಗ ಅವರ ಮೇಲೂ ದೌರ್ಜನ್ಯ ಎಸಲಾಗಿದೆ. ನಮ್ಮ ಅಜ್ಜ ಹೆಸರಾಗ 3 ಎಕರೆ ಐತೆ. 3 ಎಕರೆ ಐತೆ. ನಾವು ನಮ್ಮ ಬೆಳೆ ಬೆಳೀತಾ ಇದ್ದೀವಿ. ಚೆಂಡು ಕೂಡ ಡ್ಯಾಮೇಜ್ಗೆಲ್ಲ ಬೆಳೀತಾ ಇದ್ದೀವಿ. ಇವಾಗ 3 ಎಕರೆಗ ಪೈಪುಗಳು ದೊಡ್ಡ ಪೈಪುಗಳೆಲ್ಲ ಹಾಕಿದ್ವಿ ಸಹ. ಎಲ್ಲ ಕಿತ್ತು ಬಿಸಾಕಿ ಎಲ್ಲ ನಾಶನ ಮಾಡಿ 6500 ನಾರು ಎಲ್ಲ ಕಿತ್ತಾಕಿ ಎಲ್ಲ ಕಿತ್ತು ಬಿಸಾಕಿ ನಾರೇ ತೋರಿಸ್ತಾ ಇಲ್ಲ. ನಾರು ಆ ಕಡೆ ಈ ಕಡೆ ನೋಡಿದ್ರು ಇಲ್ಲ, ನಾರೇ ಇಲ್ಲ. ಅಲ್ಲಿ ಪೈಪುಗಳೆಲ್ಲ ಪೀಸ್ ಮಾಡಿ ಎಲ್ಲ ಪೊಜಿಟ್ ಮಾಡವ್ರೆ. ನಮ್ಗೆ ಪೊಲೀಸ್ ಕಡೆಯಿಂದ ನಮ್ಗೆ ರಕ್ಷಣೆ ಕೊಡ್ತಾಯಿಲ್ಲ. ಎಲ್ಲೋದ್ರೂ ಅವ್ರ ಕಡೆ ರಕ್ಷಣೆ ಕೊಡ್ತಾವ್ರೆ. ನಮ್ಮ ಕಡೆ ರಕ್ಷಣೆ ಕೊಡ್ತಾನೆ ಇಲ್ಲ, ಯಾರು ಮಾಡ್ತಾನೆ ಇಲ್ಲ. ನಮ್ಮ ನೋಡಿದ್ರೆ ಏನೋ ಬೇಕಾದಂಗೆ ಏನೋ ಬೀದಿ ನನ್ನ ಮಗನಂಗೆ ನೋಡ್ತಾರೆ ಸರ್ ಎಲ್ಲರೂ ಎಲ್ಲೋದ್ರೂ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. ಯಾರು ನೋಡಿದ್ರು ಈಗ ಬರ್ತೀವಿ ಹೋಗ್ತೀವಿ, ನಮ್ಗೆ ರಕ್ಷಣೆ ಯಾರು ಕೊಡ್ತಾ ಇಲ್ಲ. ಯಾರು ನೋಡಿದ್ರೆ ಅವ್ರ ಕಡೆ ನೋಡ್ತಾರೆ, ಅವ್ರ ಕಡೆ ಎಲ್ಲ ಅವ್ರ ಕಡೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಯಾರು ನೋಡ್ತಾನೆ ಇಲ್ಲ ಸರ್. ಎಲ್ಲಿ ತಗೊಂತ ಇಲ್ಲ ಸರ್. ಎಲ್ಲ ಅವನ್ನೆಲ್ಲ ಹುಡ್ಕೊತಾ ಇದ್ವು. ಯಾರು ನೀವೇ ಬಂದು ಇವತ್ತು ನಾವು ರಕ್ಷಣೆ ಕೊಡ್ತಾರೆ. ಜೂನ್ ಬೇಸಿಗೆ ಹಾಕ್ತಾರೆ. ನೆರ್ಕ ಬಚ್ಚಾರ ಜಮೀನು ಬಂದು ಶಿವಪ್ಪನೋ ನಾಗೇಶನೋ ಶ್ರೀರಾಮಪ್ಪನೋ ಎಲ್ಲ ಘಟನೆ ನಡೆದು ದಿನಗಳು ಕಳೆದರೂ ಈತ ಪೊಲೀಸರಾಗಲಿ ಅಥವಾ ಕಂದಾಯ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮನೆ ಮಠ ಬಿಟ್ಟು ಕೈಯಲ್ಲಿ ಕಡತ ಹಿಡಿದು ಕಚೇರಿ ಸುತ್ತಿ ಸುಸ್ತಾಗಿರುವ ರೈತರ ಕುಟುಂಬ ಈಗ ದಿಕ್ಕು ಕಾಣದಂತಾಗಿದೆ. ಬಲಾಢ್ಯರ ದೌರ್ಜನ್ಯಕ್ಕೆ ತುತ್ತಾಗಿರುವ ಈ ಬಡ ರೈತರ ಕುಟುಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ನ್ಯಾಯ ಕೊಡಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.